ನರ್ತನ ಕಸ್ತೂರಿ ಲಾಂಛನಾಯ ವಕ್ಷಸೆ ಬಾಲರೆಡ್ಡಳ್ಳಿ ನಿವಾಸಾಯ ನಾರಸಿಂಹಾಯ ಮಂಗಳಂ. ಈ ಬಾಲರೆಡ್ಡಿ ದೇವಸ್ಥಾನದ ಪ್ರಧಾನ ಅರ್ಚಕರು ಗಂಗರೆಡ್ಡಿಯಾದ ನಾವು ಹೇಳುವುದೇನೆಂದರೆ, ಸುಮಾರು 500-600 ವರ್ಷಗಳಿಂದ ಇರುವಂತಹ ಈ ದೇವಸ್ಥಾನದ ಇತಿಹಾಸ, ಶ್ರೀ ಬಾಲಪ್ಪ ಎಂಬುವರು ಜ್ವಾಲಾರ ಬೆಟ್ಟದಲ್ಲಿ ಹೋಗಿ ತಪಸ್ಸು ಮಾಡಿ ತಂದು ಪ್ರತಿಷ್ಠಾಪನೆ ಮಾಡಿ ತದನಂತರ ಇಲ್ಲಿ ಜೀವ ಸಮಾಧಿ ಆಗಿರುತ್ತಾರೆ. ಆಗಿನ ಕಾಲದಿಂದಲೂ ವರ್ಷವೂ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದ್ದು, ನಿನ್ನೆ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ದಿನ ಜಾತ್ರೆ, ನಾಳೆ ವಸಂತೋತ್ಸವ. ಅನೇಕ ಮೂಲೆಗಳಿಂದಲೂ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಈ ದೇವಸ್ಥಾನ ವಿಶಿಷ್ಟ ಅಂದ್ರೆ ಬಾಲಪ್ಪ ಎಂಬುವರು ಜೀವ ಸಮಾಧಿ ಮಾಡಿ ತಂದಿರತಕ್ಕಂಥದ್ದು ಬಂದಿರುವ ಭಕ್ತಾದಿಗಳಿಗೆ ಅವರ ಏನು ಕೋರಿಕೆಗಳಿರುತ್ತೆ ಅವು ಈಡೇರಿಸುತ್ತಾ ಭಗವಂತ ಇಲ್ಲಿ ನಿಜ ಸ್ವರೂಪವಾಗಿ ನೆಲೆಸಿದ್ದಾರೆ ಎಂದು ಭಕ್ತಾದಿಗಳ ನಂಬಿಕೆ ಹಾಗೂ ದೇವರು ಇದ್ದಾರೆ ಎಂದು. ಇದು ಎಷ್ಟು ವರ್ಷದ ದೇವಸ್ಥಾನ ಇದೆ? 500-600 ವರ್ಷದ ಇತಿಹಾಸದ ದೇವಸ್ಥಾನ. ಪ್ರತಿ ವರ್ಷವೂ ಕದರಿ ಹುಣ್ಣಿಮೆ ಹಬ್ಬದಂದು ಇದೇ ರೀತಿ ಜಾತ್ರಾ ಮಹೋತ್ಸವ ಇದ್ದು, ಕರೋನಾ ಟೈಮಲ್ಲಿ ಕೂಡ ಯಾವುದೇ ತರ ಬ್ರಹ್ಮರಥೋತ್ಸವ ನಿಲ್ಲದೆ ಸ್ವಾಮಿಯವರು ಬ್ರಹ್ಮರಥೋತ್ಸವ ನಡೆಸಿಕೊಂಡಿರುತ್ತಾರೆ. ಸೇವಾ ಸಮಿತಿ ಮಾಡಿದ್ದಾರೆ. ನಾವು ಮೂಲ ಬಾಲಪ್ಪ ಮಕ್ಕಳಾದಂತಹ ನಾವು ಮೂಲ ಪೂಜಾರಿ ಅದು. ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಮಠ ಏನಿಲ್ಲ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಕಳೆದ ದಿನ ಮತ್ತು ಈ ದಿನ ನಮ್ಮ ಬಾಲರೆಡ್ಡಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತು. ಕಳೆದ ದಿನ ಗ್ರಹಣ ಇರುವಾಗಲೂ ಸಹ ಗ್ರಹಣಕ್ಕಿಂತ ಮುಂಚೆನೆ ರಥೋತ್ಸವ ತುಂಬಾ ವಿಜೃಂಭಣೆಯಾಗಿ ನಡೀತು. ಅದಕ್ಕೆ ಸಹಕರಿಸಿದಂತ ನಮ್ಮ ದೇವಾಲಯದ ಎಲ್ಲ ಟ್ರಸ್ಟ್ನ ಸದಸ್ಯರಿಗೂ ವಂದನೆಗಳು. ವಿಶೇಷವಾಗಿ ಈ ಒಂದು ನಮ್ಮ ಡಿಪಳ್ಳಿ ಹೋಬಳಿ, ಮಂಚನಹಳ್ಳಿ ಹೋಬಳಿಯ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮತ್ತು ಕೆಲವು ಜನಗಳಿಗೆ ತುಂಬಾ ವಿಶೇಷವಾದಂಥ ದೇವಸ್ಥಾನ ಇದಾಗಿದೆ. ಹಾಗಾಗಿ ಹಳೆ ದೇವಸ್ಥಾನ, ಪುರಾತನ ದೇವಸ್ಥಾನ ಇದು ತುಂಬಾ ಅದ್ಭುತವಾಗಿ ಮೂಡಿಬಂತು. ಕಳೆದ ವರ್ಷದಿಂದ ಈ ವರ್ಷ ಇನ್ನೂ ಅದ್ಭುತವಾಗಿ ಮೂಡಿಬಂತು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು, ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡು ಒಳ್ಳೆ ರೀತಿಯಾಗಿ ನಿರ್ವಹಿಸಿತು. ವರ್ಷ ಇಲ್ಲಿ ಮಾಡ್ತಾ ಇದ್ರ ಸರ್? ಕಳೆದ ವರ್ಷನೂ ಮಾಡಿದೆ, ಈ ವರ್ಷನೂ ಮಾಡಿದೀವಿ ಸರ್. ಸಂಕಲ್ಪ ಟ್ರಸ್ಟ್ ಇಂದ ಏನೇನು ಸೇವೆಗಳು ಮಾಡ್ತೀರಾ ಸರ್? ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಇಂದ ಎರಡೇ ಉದ್ದೇಶಗಳು: ಎಜುಕೇಶನ್ ಅಂಡ್ ಹೆಲ್ತ್. ಎಜುಕೇಶನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದೀವಿ, ಹೆಲ್ತ್ಗೂ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದೀವಿ. ಇನ್ನ ಮುಂದೆ ಸಹ ಭಗವಂತ ಎಲ್ಲಿ ತನಕ ನಮ್ಮ ಆಯುಷ್ಕಾಲ ಗಟ್ಟಿಯಾಗಿ ಕೊಡ್ತಾನೋ ಅಲ್ಲಿ ತನಕ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್. ಇದು ಗೌರಿಬಿದನೂರು ತಾಲೂಕಲ್ಲ ನೀವು ಮಾಮೂಲಾಗಿ ಸೇವೆ ಮಾಡೋದು? ಹೌದು. ಇದು ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಬರುತ್ತೆ ಸರ್. ಇದು ಬಂದು ನಮ್ಮ ಏನಂತಾರೆ ಅದನ್ನ, ನಮ್ಮ ಮನೆ ದೇವರು. ಇದು ಆಕ್ಚುಲಿ ಇದು ನಮ್ಮ ಮನೆ ದೇವರು. ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಹಾಗಾಗಿ ನಮ್ಮ ತಾತನ ಕಾಲದಿಂದ ಹಿಡಿದು ನಮ್ಮ ತಂದೆ ಕಾಲವರೆಗೂ ನಾವು ಇಲ್ಲಿ ಬಂದು ಒಂದು ಪ್ರಸಾದ ತರ ಒಂದು ತೀರ್ಥದ ಕಾಯಿ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗ ಕಾಯಿ ಹೊಡೆದು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಂತರ ಊಟ ಮಾಡ್ತಿದ್ವಿ. ಈಗ ವಿಭಿನ್ನವಾದಂಥ ಶೈಲಿಗಳು ಬಂದು ಸ್ವಲ್ಪ ಬದಲಾವಣೆ ಆಗಿದೆ. ರಾಜಕೀಯ ಬರೋ ಚಾನ್ಸಸ್ ಇದೆಯಾ ಮುಂದೆ ನೀವು? ಸರ್, ಅದು ನನ್ನ ಕೈಯಲ್ಲಿಲ್ಲ. ಆದ್ರೆ ನಾನು ಮಾಡುವಂತ ಸೇವೆಗಳು ಮಾತ್ರ ನನ್ನ ಕೈಯಲ್ಲಿದೆ. ಖಂಡಿತ ಮಾಡ್ತಾ ಇರೋಣ. ಭಗವಂತ ಜನರ ಆಶೀರ್ವಾದ ಯಾವಾಗ ಯಾವ ರೀತಿ ಆದ್ರೂ ಬರ್ಬೋದು. ಬಂದಾಗ ಖಂಡಿತ ಅದನ್ನ ನಿರ್ವಹಿಸ್ತೀನಿ ಸರ್. ರೀಸೆಂಟ್ ಆಗಿ ಎಲ್ಲ ಮಕ್ಕಳಿಗೆಲ್ಲ ಪೆನ್ಸಿಲ್ಸ್ ಇವೆಲ್ಲ ಕೊಟ್ಟಿದ್ದಾರಲ್ಲ, ಪೆನ್ಸಿಲ್ಸ್ ಎಲ್ಲ? ಹೌದು ಸರ್. ಯಾಕೆ ಅಂದ್ರೆ ನಮ್ಮ ಗೋರಿಗ್ನೂರು ತಾಲೂಕು, ಇಡೀ ನಮ್ಮ ಗೋರಿಗ್ನೂರು ತಾಲೂಕಿನಾದ್ಯಂತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾತ್ರ ಕೊಟ್ಟಿರೋದು. ಕೆಲವು ಶಾಲೆಗಳಿಗೆ ಕೊಟ್ಟಿಲ್ಲ, ಕೈ ಬಿಟ್ಟಿದೀವಿ. ಯಾಕೆ ಅಂದ್ರೆ ಅವೆಲ್ಲ ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಅನುಕೂಲಗಳು ಇದಾವೆ. ಹಾಗಾಗಿ ನನ್ನ ಮೊದಲ ಆದ್ಯತೆ ಹಳ್ಳಿ ಮಕ್ಕಳು ಅಂತೇಳಿ ನೆನೆಸಿ ಹಳ್ಳಿ ಮಕ್ಕಳಿಗೆ ಬೇಕಾಗಿರುವಂತ ಎಲ್ಲ ರೀತಿಯಂತ ಸೌಲಭ್ಯಗಳು, ಕಲಿಕಾ ಸಾಮಗ್ರಿಗಳನ್ನು ಸೇರಿಸಿ ಕೊಟ್ಟಿದೀವಿ. ತುಂಬಾ ಖುಷಿ ಇದೆ ಸರ್ ಆ ವಿಷಯದಲ್ಲಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಬಗ್ಗೆ ಏನೇನು ಮಾಡ್ಬೋದು ಸರ್? ನೆಕ್ಸ್ಟ್ ನಮ್ಮ ಟ್ರಸ್ಟ್ನ ವತಿಯಿಂದ ಏನ್ ಎಜುಕೇಶನ್ ಹೆಲ್ತ್ ಅಂತಿದೆಯೋ ಇದನ್ನ ಬಿಟ್ಟು ಇನ್ನೊಂದು 3-4 ಅಂಶಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತಿದೀವಿ. ಕ್ರೀಡೆಗೆ ಹೆಚ್ಚಿನ ಒಲವು ಕೊಡೋಣ ಅಂತಿದೀವಿ, ಯುವಕರಿಗೆ ಬೇಕಾಗುತ್ತೆ. ತದನಂತರ ಉದ್ಯೋಗ ವಿಷಯದಲ್ಲಿ ಒಂದಷ್ಟು ಫ್ಯಾಕ್ಟ್ರೀಸ್ನ ತರೋ ಪ್ಲಾನಿಂಗ್ಸ್ ಅಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಇನ್ನೂ ಅದು ಫೈನಲ್ ಆಗಿಲ್ಲ. ಬಟ್ ನನ್ನ ಒಂದು ಆಸಕ್ತಿ ಮಾತ್ರ ಅಲ್ಲಿನ ಲೋಕಲ್ ಯುವಕರಿಗೆ ಏನಾದ್ರೂ ಒಂದು ಆರ್ಥಿಕವಾಗಿ ಅವ್ರು ಸಫಲರ್ ಆಗೋಬೇಕು, ಮಹಿಳೆಯರು ಸಫಲರಾಗಬೇಕು. ಆ ರೀತಿ ಅಂತ ಕೆಲವು ಕಾರ್ಯಕ್ರಮಗಳನ್ನ ಮಾಡೋಣ ಅಂತೇಳಿ ಪ್ಲಾನಿಂಗ್ ಮಾಡಿದೀವಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ. ಮತ್ತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹಾಟ್ ಟಾಪಿಕ್ ಅಂದ್ರೆ ನೀರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಸರ್ ಅದೇ ನೀರು ನಮ್ಮ ಗೋರಿಬ್ನಲ್ಲೂ ಕಲುಷಿತ ಆಗಿದೆ. ಅದೇ ಕಲುಷಿತದಿಂದ ಅನೇಕ ಮಂದಿ ಕಿಡ್ನಿ ವೈಫಲ್ಯಗಳಿದೆ. ನಾನು ಕಳೆದ ದಿನಮಾನಗಳಲ್ಲೂ ಸಹ ಹೇಳಿದ್ನಿ, ಗೋರಿಬ್ನೂರಲ್ಲಿ ಅತಿ ಹೆಚ್ಚು ಕಿಡ್ನಿ ವೈಫಲ್ಯ ಆಗಿರುವಂತ ವ್ಯಕ್ತಿಗಳಿದ್ದಾರೆ. ದಯಮಾಡಿ ಸರ್ಕಾರಗಳು ಎಚ್ಚೆತ್ತು, ಈಗಿನ ಆಡಳಿತ ಮಂಡಳಿ ಎಚ್ಚೆತ್ತು ನಮ್ಮ ಜನರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಮುಂಚೆನೇ ನಾನು ಹೇಳಿದ್ನಿ, ಯಾವುದೋ ನೀವು ಕೋಟಿಗಳ ರಸ್ತೆಗಳಿಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ನೀವು ದಯಮಾಡಿ ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಶಿಕ್ಷಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಮತ್ತೆ ಇಷ್ಟು ದಿನಗಳಿಂದ ರಾಜಕೀಯ ನಾಯಕರು ಯಾರು ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಅದ್ರ ಮೇಲೆ ಅಭಿಪ್ರಾಯ? ಸರ್ ನಾನು ಒಂದಷ್ಟು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀನಿ ಈ ವಿಷಯದಲ್ಲಿ. ಅಧಿಕಾರಿಗಳು ಹೆಂಗಂದ್ರೆ ಪಾಪ ಕೈಗೊಂಬೆಗಳು, ಈಗಿನ ಆಡಳಿತ ಪಕ್ಷದ ಕೈಗೊಂಬೆಗಳಾಗಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಏನು ಹೆಚ್ಚಾಗಿ ಒತ್ತಡ ಹಾಕೋಂಗಿಲ್ಲ. ಇಲ್ಲ ಸರ್, ಸದ್ಯಕ್ಕೆ ಈಗ SLC ಮತ್ತು PUC ಮಕ್ಕಳದು ಎಕ್ಸಾಮ್ಸ್ ಇದೆ. ಅವ್ರು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ನಮ್ಮ ಗೋರಿಬ್ನೂರು ತಾಲೂಕಿನ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ನಾವು ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ದಯಮಾಡಿ ಗೋರಿಬ್ನೂರಿನ ತಾಲೂಕಿನಾದ್ಯಂತ ಇರುವಂತಹ ನಮ್ಮ ಗೋರಿಬ್ನೂರು ಜನತೆಯ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರು ಖಂಡಿತ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅನ್ನ ಉಪಯೋಗಿಸ್ಕೋಬೇಕಾಗಿ ನಾನು ಕಳಕಳಿ ಮನವಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಆರೋಗ್ಯದ ವಿಷಯದಲ್ಲಿ ದಯಮಾಡಿ ಗೋರಿಬ್ನೂರು ಜನತೆಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಲವು ತೋರ್ಬೇಕಂತ ನಾನು ಹೇಳ್ತೀನಿ ಸರ್. ನನ್ನ ಹೆಸರು ಕಾಂತರಾಜು C ಅಂತ, ಇದೇ ಡಿ ಪಳ್ಳೆ ಗ್ರಾಮದವರು. ಹಾಗಾಗಿ ಗೋರಿಬ್ನೂರು ತಾಲೂಕಿನ ಹುಡುಗ ಆಗಿದ್ದೀನಿ ಸರ್.